ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಜೈಸಲ್ಮೀರಲ್ಲಿ ಡಿಂಗ್ ಡಾಂಗ್ ರೆಸಾರ್ಟಲ್ಲಿ ಇದ್ದೀವಿ. ಸೊ ಇದು ಟೆಂಟ್ ಹೌಸಲ್ಲಿ ನಾವು ಸ್ಟೇ ಆಗಿದ್ವಿ. ಸೊ ಈ ಟೆಂಟ್ ಹೌಸ್ ಹೆಂಗಿದೆ ಅಂತ ತೋರಿಸ್ಬೇಕು ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ. ಓಕೆ, ಫಸ್ಟ್ಲಿ ಬಂದು ಇದು ಫುಲ್ಲು ಒಂದು ಈ ಥರ ರೂಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ವಿಂಡೋಸ್ ಎಲ್ಲ ಈ ರೀತಿ ಸೆಟ್ಟಿಂಗ್ ಮಾಡಿದ್ದಾರೆ. ಸೊ ಇಟ್ಕೊಡ್ತೀವಿ ಇದನ್ನು ಎಷ್ಟು 3 ಜಾಗದಲ್ಲಿ ಸೆಟ್ ಮಾಡಿದ್ದಾರೆ. ಇಲ್ಲೂ ಅಂತ ಮತ್ತು ಈ ಕಡೆ ಒಂದು ಪ್ಲೇಸಲ್ಲಿ ವಿಂಡೋ, ಗಾಳಿ ಎಲ್ಲ ಬರೋಕ್ಕೆ ಚೆನ್ನಾಗಿದೆ. ಮತ್ತು ಸೊಳ್ಳೆ ಏನು ಬರ್ತಿರೋ ಥರ ಕ್ಲೀನಾಗಿ ಮೆಸ್ಸೆಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಮತ್ತು ಇಲ್ಲೊಂದಿದೆ. ಅದನ್ನು ಬಿಟ್ಟರೆ ಇಲ್ಲಿ 2 ಟೇಬಲ್ಲು ಮತ್ತು ಇದನ್ನು ಕೊಟ್ಟಿದ್ದಾರೆ. ಆದರೆ ಇದನ್ನು ನಾವು ಯೂಸ್ ಮಾಡ್ಕೊಂಡಿಲ್ಲ, ಲಗೇಜಲ್ಲಿ ಇಟ್ಕೊಬಿಟ್ಟಿದ್ದೀವಿ. ಯಾಕೆಂದರೆ ಪ್ಯಾಕಿಂಗ್ ಆಗಿದೆ, ಆಲ್ರೆಡಿ ಹೊರಟಿದ್ದೀವಿ. ಸೊ ಅದಕ್ಕೋಸ್ಕರ ಎಲ್ಲ ಅಲ್ಲಿ ಇಟ್ಬಿಟ್ಟಿದ್ದೀವಿ. ಹೇಳ್ಬೇಕು ಅಂತಂದರೆ ನಾವು ಈ ರೂಮಲ್ಲಿ ನೈಟ್ ಮಲ್ಗಕ್ಕೆ ಬಿಟ್ಟರೆ ಯೂಸೇ ಮಾಡಿಲ್ಲ, ಬರೀ ಸುತ್ತಾಡೋದೇ ಆಗಿದೆ. ಸೊ ಅದಾದಮೇಲೆ ಬೆಡ್ ಕೊಟ್ಟಿದ್ದಾರೆ. ಬೆಡ್ ಪಕ್ಕ ಒಂದು ಟೇಬಲ್ ಕೊಟ್ಟಿದ್ದಾರೆ. ಅಲ್ಲಿ ಮೊಬೈಲ್ಸು ಅದು ಇದು ಚಾರ್ಜ್ ಹಾಕೋಬೋದು. ಮತ್ತು ಈ ಬೆಡ್ಡಲ್ಲಿ ನಾನು ಸುಚಿ ಮಗಳು ಮತ್ತು ನನ್ನ ಮಗಳು 4 ಜನ ಮಲ್ಕೊಂಡಿದ್ವಿ. ಸೊ ಅದಾದಮೇಲೆ ನಾವು ಟೆಂಟ್ ಹೌಸ್ ತೊಗೊಂಡಿದ್ವಿ. ನಮ್ಮ ಜೊತೆ ಬಂದಿರೋದ್ರಿಂದ ಪಕ್ಕ ಟೆಂಟ್ ಹೌಸಲ್ಲಿದ್ದಾರೆ. ಸೊ ಇದಾದಮೇಲೆ ಒಂದೇ ಒಂದು ಫ್ಯಾನ್ ಕೊಟ್ಟವ್ರೆ. ಸೆಕೆ ಅಂದರೆ ತುಂಬ ಸೆಕೆ, ಚಳಿ ಇರುತ್ತೆ ಅಂದ್ಕೊಂಡ್ಬಂದ್ವಿ, ಚಳಿ ಇರೋಲ್ಲ. ನೈಟ್ ಹೊತ್ತು ಹೊರಗಡೆ ಗಾಳಿ ಅಂತ ಸಕ್ಕತ್ತಾಗಿ ಬರುತ್ತೆ. ಅದಾದಮೇಲೆ ಬಂದರೆ ಇದು ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ. ವಾಶ್ರೂಮ್ ಅಂತೂ ಒಂದು 5 ಜನ ಇಲ್ಲೇ ಮಲ್ಕೋಬೋದು ಹಂಗಿದೆ. ಆದರೆ ಅದರೊಳಗಡೆ ಹೋಗೋಕ್ಕೆ ಆಗಲ್ಲ, ಸಕ್ಕ ಸೆಕೆ ಇದೆ. ಸೊ ಫುಲ್ಲು ಸ್ವೆಟ್ಟಾಗಿ ಹೋಗ್ತೀವಿ. ಇದಿಷ್ಟು ನಮ್ಮ ಟೆಂಟ್ ಹೌಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಯಾರಾದರೂ ಇಲ್ಲಿ ಜೈಸಲ್ಮೇರ್ಗೆ ಬರಬೇಕು, ಟೆಂಟ್ ಹೌಸ್ ಉಳ್ಕೊಳ್ಳೋಕೆ ಬೇಕು, ಚೆನ್ನಾಗಿರೋದು ಅಂತ ಅಂದರೆ ಸೊ ಇದು ತುಂಬಾ ಚೆನ್ನಾಗಿದೆ. ಮತ್ತು ಇವಾಗ AC ಇರೋದೆಲ್ಲ ಟೆಂಟ್ ಹೌಸ್ಗಳನ್ನ ಮಾಡ್ತಾಯಿದ್ದಾರೆ. ಮತ್ತು ಊಟ ತಿಂಡಿ ಎಲ್ಲ ಸ್ಪೆಷಲಿಟೀಸ್ ಚೆನ್ನಾಗಿರುತ್ತೆ. ಸೊ ಯಾರಿಗಾದರೂ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದ್ರ ಮೂಲಕ ನಾನು ಡೀಟೇಲ್ಸ್ನ ಕೊಡ್ತೀನಿ. ಸೊ ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.